ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿನ ಪೆಟ್ರೋಲ್ ಮತ್ತು ಡೀಸೆಲ್ದು ಅಭಾವ ಆಗಿದೆ ಅಂತ ಹೇಳಿಬಿಟ್ಟು ಜನರೆಲ್ಲ ಪ್ಯಾನಿಕ್ ಆದರು. ಮತ್ತು ಪೆಟ್ರೋಲ್ ಬಂಕ್ಗಳಲ್ಲೆಲ್ಲ ಜನಗಳು ಬೈಕ್ ಕಾರೆಲ್ಲ ತಗೊಂಡು ಬಂದು ಮತ್ತು ಹಾಗೆ ಜನರು ಸಹ ವಿದೌಟ್ ಎನಿ ವೆಹಿಕಲ್ಸ್ ಆ ಥರ ಎಲ್ಲ ಬಂದಿದ್ರು ಪ್ಯಾನಿಕ್ ಮೂಡಲ್ಲಿ ಧಾರವಾಡ ಮತ್ತು ಹುಬ್ಳಿ ಲಿಮಿಟ್ಸಲ್ಲಿ. ಬಟ್ ಇದು ಮಿಸ್ರೆಪ್ರೆಸೆಂಟೇಷನ್ನಿಂದ ಆದ ಘಟನೆ. ಆದರೆ ಈ ಥರ ನಮ್ಮೊಟ್ಟಿಗೆ ಈಗ IOCL ಮತ್ತು ಈ ಪ್ರೆಸಿಡೆಂಟ್ ಈ ಸಮೂಹದ IOCL, BPCL, HPC ಮತ್ತು IOCದು ಪ್ರೆಸಿಡೆಂಟ್ ಶಾಂತರಾಜ್ ಪೋಲ್ ಸರ್ ಇದ್ದಾರೆ. ಮತ್ತು IOCL ಸೀನಿಯರ್ ಡಿಪೋ ಮ್ಯಾನೇಜರ್ ರಾಯಪುರದವರು ಉಮೇಶ್ ವೋರಾ ಸರ್ ಇದ್ದಾರೆ. ಆಮೇಲೆ ಸೀನಿಯರ್ ಡಿಪೋ ಮ್ಯಾನೇಜರ್ HPCL ರಾಯಪುರ ದೇವಧ್ರುವ್ ಸರ್ ಇದ್ದಾರೆ. ಇವರು ನಮಗೆ ಅಂದರೆ ಏನು ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ ಅಂದರೆ ಯಾವ ಅಭಾವನೂ ಆಗಿಲ್ಲ, ರೆಗ್ಯುಲರ್ ಸಪ್ಲೈ ಇದೆ, ಏನೂ ಸಮಸ್ಯೆ ಇಲ್ಲ, ಯಾರು ಪ್ಯಾನಿಕ್ ಆಗೋದು ಬೇಡ. ಮತ್ತು ನಮಗೆ ವೆಹಿಕಲ್ದು ಮೂವ್ಮೆಂಟ್, ಪೆಟ್ರೋಲ್ ಡೀಸೆಲ್ದು ವೆಹಿಕಲ್ದು ಮೂವ್ಮೆಂಟ್ ಮೊದಲು 8 to 12 AM ಅಂದರೆ 8 to 12 PM ಬೆಳಿಗ್ಗೆ, ಆಮೇಲೆ ಸಂಜೆ 4 ರಿಂದ 8 ಗಂಟೆವರೆಗೆ ರೆಸ್ಟ್ರಿಕ್ಷನ್ ಇತ್ತು. ಬಟ್ ಆ ರೆಸ್ಟ್ರಿಕ್ಷನ್ ಎಲ್ಲ ನಾವು ರಿಮೂವ್ ಮಾಡಿದ್ದೀವಿ, ಯಾವ ರೆಸ್ಟ್ರಿಕ್ಷನ್ನೂ ಇಲ್ಲ. ಮತ್ತು ಇದು ಎನಿ ಟೈಮ್ ವೆಹಿಕಲ್ ಇದು ಪೆಟ್ರೋಲ್ ಮತ್ತು ಡೀಸೆಲ್ ಇರುವ ವೆಹಿಕಲ್ಸ್ ಮೂವ್ಮೆಂಟ್ ಇದೆ. ಯಾರು ಪ್ಯಾನಿಕ್ ಆಗುವ ಸಿಚುವೇಶನ್ನೇ ಇಲ್ಲ, ಯಾರು ಆಗಬೇಡಿ, ಇಷ್ಟು ನನ್ನ ವಿನಂತಿ. ಪೆಟ್ರೋಲ್ ಬಂಕ್ ಕ್ಯೂ ಹಚ್ಚಿರೋದು ನಿನ್ನೆ ರಾತ್ರಿ ಎಲ್ಲ, ಅಂದ್ರೆ ರಾತ್ರಿ ಸಂಜೆಯಿಂದ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಮತ್ತೆ ಕ್ಯೂ ಹಚ್ಚಿರೋದು ಅದನ್ನೆಲ್ಲ ನಾವು ಇದು ಅಂದ್ರೆ ಎಲ್ಲ ನಾವು ಬಂದೋಬಸ್ತ್ ಮಾಡಿಬಿಟ್ಟು ಎಲ್ಲ ಅಂದ್ರೆ ಜನರಿಗೆ ಪ್ಯಾನಿಕ್ ಆಗಬೇಡಿ ಅಂತಾನೂ ಹೇಳಿದೀವಿ. ಮತ್ತೆ ಅಲ್ಲಿ ಪೆಟ್ರೋಲ್ ಬಂಕ್ಗಳಿಗೂ ನಾವು ಜನರಿಗೆ ತಿಳಿಸಿ ಅಂತ ಹೇಳಿದೀವಿ. ಮತ್ತೆ ಯಾವ ಲೂಸ್ ಪೆಟ್ರೋಲ್ ಯಾವುದು ನಾವು ಮಾರಾಟಕ್ಕೆ ಯಾವುದು ಪೆಟ್ರೋಲ್ ಬಂಕ್ ಅವರು ಕೊಡ್ತಾ ಇಲ್ಲ. ಮತ್ತೆ ಅದು ಲೂಸ್ ಆಗಿ ಮಾರಾಟ ಮಾಡಿದ್ರು ಅದು ಅಪರಾಧ ಆಗ್ತದೆ. ಸೊ ಅದನ್ನು ಮಾಡ್ತಾ ಇಲ್ಲ. ಈಗ ಜನ ಅಂದ್ರೆ ಪ್ಯಾನಿಕ್ ಮೂಡನ್ನ ಅವರು ಅಂದ್ರೆ ಪೆಟ್ರೋಲ್ ಬಂಕ್ ಅಲ್ಲೇ ಅದನ್ನ ಕಂಟ್ರೋಲ್ ಮಾಡಿದ್ದಾರೆ. ಅಂದ್ರೆ ಪ್ಯಾನಿಕ್ ಆಗಬೇಡಿ ಅಂತ, ಇದು ಕಂಟಿನ್ಯೂ ಸಪ್ಲೈ ಇದೆ ಅಂತ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಬ್ಯಾರಲ್ಗಳೆಲ್ಲ ತುಂಬಿಕೊಂಡು ಹೋಗ್ತದೆ, ಕ್ಯಾನ್ಗಳು ಖಾಲಿ ನೀವು ನೋಡೋದು ಲೂಸ್ ಕೊಡೋದು, ಅಲ್ಲಿ ಹೋಗಿ ನೋಡಲ್ಲ. ಇಲ್ಲ, ನಾವು ನಮ್ಮೂರ್ನ ಸಹ ಡಿಪ್ಲಾಯ್ ಮಾಡಿದೀವಿ, ನಾವು ರೌಂಡ್ಸ್ ಮಾಡಿದೀವಿ, ಮತ್ತೆ ನಮ್ಮ ಆಫೀಸರ್ಸ್ ರೌಂಡ್ಸ್ ಅಲ್ಲಿ ಇದ್ದಾರೆ. ಅಂತದೇನಾದ್ರು ಕಂಡು ಬಂದ್ರೆ ನಾವು ಅದನ್ನ ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಸ್ಟಾಪ್ ಮಾಡಿದೀವಿ. ಅಂತದೇನಕ್ಕೂ ಅವಕಾಶ ಕೊಟ್ಟಿಲ್ಲ. ಸಾಕಷ್ಟು ಲೂಸ್ ಆಗಿ ಮಾಡ್ತಾರೆ, ಏನ್ ಆಕ್ಷನ್ ತಗೋತೀರ ಅವ್ರ ಮೇಲೆ? ಲೂಸ್ ಆಗಿ ಮಾಡ್ತಾ ಇದಾರೆ, ಆಕ್ಷನ್ ಏನಿದೆ? ಇಲ್ಲ, ನಾವು ಅದು ಇದು ಪೆಟ್ರೋಲಿಯಂ ಮಿನಿಸ್ಟ್ರಿ ಅವರು ಆಕ್ಷನ್ ತಗೊಳ್ತಾರೆ. ನಿಮ್ಮ ಡಿಪಾರ್ಟ್ಮೆಂಟ್ ಏನ್ ತಗೋತೀರಿ? ನಮ್ಮ ಡಿಪಾರ್ಟ್ಮೆಂಟ್ ಆ ಥರದ್ದೇನು ಕಂಡು ಬಂದಿಲ್ಲ ನಮಗೆ. ಅದು ಪರಿಶೀಲನೆ ಮಾಡ್ತೀವಿ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರಗಳು. ನಾನು ಶಾಂತರಾಜ್ ಪೋಲ್, SPC, IOC, BPC ಧಾರವಾಡ ಜಿಲ್ಲೆಯ ಅಧ್ಯಕ್ಷರು. ನಿನ್ನೆ ನಡೆದಂಥ ಘಟನೆ ಎಲ್ಲರಿಗೂ ಗೊತ್ತ ವಿಷಯ. ಅದು ಯಾವುದೋ ಘಟನೆ ಅಲ್ಲ. ಎಲ್ಲೋ ಒಂದು ಪೆಟ್ರೋಲ್ ಬಂಕ್ನಲ್ಲಿ ನಾಳೆ ಸಿಗಲ್ಲ, ನಾಡ್ದು ಸಿಗಲ್ಲ, ಯುದ್ಧ ಭಾಳ ಜೋರಾಗ್ತದೆ, ಅದರ ಸಲುವಾಗಿ ಜನ ಪ್ಯಾನಿಕ್ ಆಗಿ ತೊಗೊಳ್ತಾರೆ ಹೊರತು IOCಯಲ್ಲಿ BPC, SPC ಸಾಕಷ್ಟು ಶೇಖರಣೆ ಅದ. 70 ದಿವಸ ಆಗುವಷ್ಟಿಗೆ ನಮ್ಮಲ್ಲಿ ತೈಲ ಶೇಖರಣೆ ಅದ. ಆದರೆ ತಾವು ಕೇಳ್ತಾ ಇದ್ದೀರಿ ಯಾವುದು ಬಾಟಲ್ದಲ್ಲಿ ಮತ್ತು ಕ್ಯಾನ್ದೆ ತೊಗೊಂತಾರೆ. ಈಗ ಅಗ್ರಿಕಲ್ಚರ್ ಸೀಸನ್, 2 ದಿವಸದಿಂದ ಮಳೆ ಜೋರಾಗಿದೆ. ಮಳೆ ಜೋರಾಗಿದ್ದರಿಂದ ಅಗ್ರಿಕಲ್ಚರ್ನಲ್ಲಿ ಟ್ರ್ಯಾಕ್ಟರ್ನಲ್ಲಿ ಹಾಕಿ ಅವರು ಸಾಗುವಳಿ ಮಾಡಲಿಕ್ಕೆ, ಕಸ ತೆಗಿಲಿಕ್ಕೆ ಬೇಕಾಗ್ತದೆ. ಹೀಗಾಗಿ ರೈತರು ಈ 2-3 ದಿವಸದೊಳಗೆ ಹೆಚ್ಚಾಗಿ ಒಯ್ತಾ ಇದ್ದಾರೆ. ಸಾಕಷ್ಟು ಶೇಖರಣೆ ಅದ, ನಮ್ಮಲ್ಲಿ ಯಾವುದೂ ತೊಂದರೆ ಇಲ್ಲ. ಆಮೇಲೆ ಕೆಲವೊಂದು ಕಡೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಅದಕ್ಕೆ ಒಂದು ಸಾಕಷ್ಟು ರೀಸನ್ ಏನಂತ ಹೇಳಿದ್ರೆ ಟೈಮಿಂಗ್ ಸಲುವಾಗಿ ಸಾಹೇಬ್ರಿಗೆ ಶೆಡ್ಯೂಲ್ ಮಾಡಿಕೊಡ್ತಾರೆ. ಯಾಕಂದ್ರೆ 9 ರಿಂದ 4 ಗಂಟೆ ರಿಸ್ಟ್ರಿಕ್ಷನ್ ಇತ್ತು, ವೆಹಿಕಲ್ ಒಳಗಡೆ ಬರ್ತಾ ಇರಲಿಲ್ಲ. ಅಲ್ಲಿ ಬರ್ತಾ ಇರಲಿಲ್ಲ ಅಂದ್ಕೊಳ್ಳಿ ಇಮಿಡಿಯೇಟ್ಲಿ 4,000-8,000 ಲೀಟರ್ ಡೀಸೆಲ್ ಪೆಟ್ರೋಲ್ ಇರ್ತಿತ್ತು. ಅವಾಗ ಖಾಲಿ ಆದ ಕೂಡಲೇ ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇರಲಿಲ್ಲ. ಈಗ ಸಾಹೇಬರು ವೆಹಿಕಲ್ ಮೂವ್ಮೆಂಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹೀಗಾಗಿ ಅದು ತೊಂದರೆ ಆಗಲಿಕ್ಕಿಲ್ಲ. ಅದಕ್ಕೆ ಅದು ಬರುವವರೆಗೆ ಮಾತ್ರ ನೋ ಸ್ಟಾಕ್ ಅಷ್ಟೇ. ಅದು 1 hour 2 hour ಬಂದ ಕೂಡಲೇ ನೋ ಸ್ಟಾಕ್ ಆಯ್ತು ಸರ್. ಯಾರು ಬ್ಲಾಕ್ದಲ್ಲಿ ಮಾರಲಿಕ್ಕೆ ಬರೋದೇ ಇಲ್ಲ ಸರ್. ಯಾಕಂದ್ರೆ ಅಲ್ಲಿ ನಾವು ಪ್ರಿಂಟರ್ ತೆಗೆದಾಗ ನೀವು 200 ರೂಪಾಯಿ ಹಾಕಿದಾಗ 200 ರೂಪಾಯಿನೂ ಬರುತ್ತೆ. 200 ರೂಪಾಯಿಗೆ 1.9 ಲೀಟರ್ನ ಬರುತ್ತೆ ಸರ್. ಓಪನ್ ಆಗಿ ಹಾಕೊಂಡು ನೋಡಬಹುದು ಎಷ್ಟು ಹಾಕಿರಿ, ಎಷ್ಟು ತಗೊಂಡ್ರಿ ಅಂತ ಹೇಳಿ ಹಿಂದ್ಗಡೆ ನೋಡಿದ್ರಿ, ಎಷ್ಟು ಕೊಡ್ತಾರೆ, ಯಾವಾಗ ಕೊಡ್ತಾರೆ? ನಾವಂತೂ ನೋಡಿಲ್ಲ ಸರ್. ನಮ್ಮಲ್ಲಿ ಪೆಟ್ರೋಲ್ ಬಂಕ್ ಮಾಲಕರು ಯಾರು ಹಾಗೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಮಾಡಿಲ್ಲ. ಅದು ಏನಾರು ಇದ್ರೂ ಸಹಿತ ನಾವು
ಮೇಲಾಧಿಕಾರಿಗೆ ನಾವು ಸಹ ತಿಳಿಸ್ತೇವೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.